ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ. ಬಳಿಕ ದೇವಿ ಶ್ರೀ ಶಾರದೆಗೆ, ಇವರ ಕೃಪೆಯು ನಮಗೆ. ಕಬೀರ ಇವರ ಕೃಪೆಯು ನಮಗೆ. ಗುರುವನು ಕೇವಲ ಮಾನವನೆಂದು ತಿಳಿಯುವವನೇ ಅಂಧ. ಗುರುವನು ಕೇವಲ ಮಾನವನೆಂದು ತಿಳಿಯುವವನೇ ಅಂಧ. ಮಹಾದುಃಖಿಯವ ಸಂಸಾರದಲ್ಲಿ ಮುಂದೆಯ ಮನ ಬಂಧ. ಕಬೀರ ಮುಂದೆಯ ಮನ ಬಂಧ. ಅಜ್ಞಾನದಿ ಮನುಜ ಪಾಪವಗೈಯುವನೇ. ಅಜ್ಞಾನದಿ ಮನುಜ ಪಾಪವಗೈಯುವನೇ. ಸದ್ಗುರು ದೊರೆತರೆ ಕ್ಷಣ ಮಾತ್ರದಲ್ಲಿ ಕರ್ಮವು ಕಳೆಯುವುದೈ. ಕಬೀರ ಕರ್ಮವು ಕಳೆಯುವುದೈ. ಗುರುದೇವರ ದೇವನೇ ದೇವಾ, ಭಕ್ತಿಯ ನೀಡನಗೆ. ಗುರುದೇವನೇ ದೇವರ ದೇವಾ, ಭಕ್ತಿಯ ನೀಡನಗೆ. ನಿಶಿದಿನ ನಿನ್ನಯ ಸೇವೆಯ ನೀಡು, ಬೇಡವಿನ್ನೇ ನನಗೆ. ಕಬೀರ ಬೇಡವಿನ್ನೇ ನನಗೆ. ಓಡಿ ಬರುತ್ತಲಿಹೆ ನಿನ್ನೆಡೆಗೆ, ನೀನೇ ನನಗಾಶ್ರಯ. ಓಡಿ ಬರುತ್ತಲಿಹೆ ನಿನ್ನೆಡೆಗೆ, ನೀನೇ ನನಗಾಶ್ರಯ. ಜಹಜಿನ ಕಾಗೆಗೆ ಜಲಧಿಯ ನಡುವೆ, ಜಹಜೆ ನಿಜ ಆಶ್ರಯ. ಕಬೀರ ಜಹಜೆ ನಿಜ ಆಶ್ರಯ. ಮತ್ತು ತಮಗೆಲ್ಲರಿಗೆ ನಮಸ್ಕಾರಗಳು. ಇದೊಂದು ಬಹಳ ವಿಶಿಷ್ಟವಾದ ಕಾರ್ಯಕ್ರಮ. ಇನ್ನು ಸೂರ್ಯ ಉದಿಸುವುದು ಅರ್ಧ ತಾಸದು. ಈ ಒಂದು ಬ್ರಹ್ಮ ಮುಹೂರ್ತದಲ್ಲಿ ನಾವೆಲ್ಲರೂ ಕುಳಿತುಕೊಂಡಿದ್ದೇವೆ. ಹಿಂದಿನ ಹಿರಿಯರು ಹೇಳ್ತಾರೆ, ಮನುಷ್ಯ ಆರೋಗ್ಯವಾಗಿರಬೇಕಾಗಿತ್ತು ಅಂದರೆ ಬೇಗ ಮಲಗಬೇಕಂತ, ಬೇಗ ಏಳಬೇಕು ಅಂತ. ಆದರೆ ಬೇಗ ಮಲಗುವುದು ಮತ್ತು ಬೇಗ ಏಳುವುದು, ಅದರ ಜೊತೆಗೆ ಯಾವ ಮನುಷ್ಯ ಬ್ರಹ್ಮ ಮುಹೂರ್ತದಲ್ಲಿ ಬ್ರಹ್ಮ ಚಿಂತನೆಯನ್ನು ಮಾಡ್ತಾನೆ, ಆತ ಬರೀ ಆರೋಗ್ಯವನ್ನು ಪಡೆಯುವುದಿಲ್ಲ, ಆತ ದಿವ್ಯ ಜೀವನವನ್ನು ಪಡಿತಾನೆ. ಇದೇ ಪುಣ್ಯವನ್ನು ಗಳಿಸುವಂಥ ಸಾಧನ. ನಾವು ಪುಣ್ಯವನ್ನು ಸಂಪಾದಿಸಬೇಕು ಅಂತ ಹೇಳ್ತೀವಲ್ಲ, ಹೇಳ್ತಾರೆ ಯಾರು ಸೂರ್ಯೋದಯಕ್ಕಿಂತ ಮೊದಲು ಹೇಳ್ತಾರೆ, ಸೂರ್ಯೋದಯ ಆಗೋಕ್ಕಿಂತ ಪೂರ್ವದಲ್ಲಿ ಹೇಳ್ತಾರೆ, ಅವರು ಪುಣ್ಯವನ್ನು ಹಾಗೆ ಇಡ್ತಾರೆ. ಯಾರು ಸೂರ್ಯ ಉದಿಸಿದ ನಂತರ ಹೇಳ್ತಾರೆ, ಅವರು ಹಿಂದೆ ಮಾಡಿದಂಥ ಪುಣ್ಯವನ್ನು ಹಾಳು ಮಾಡ್ಕೊಳ್ತಾರು ಅಂತ ಹೇಳ್ತಾರೆ.
ಅದು ಪುಣ್ಯ ಅಂದರೆ ಏನಲ್ಲ, ಆರೋಗ್ಯನೇ ಪುಣ್ಯ. ನಾವು ರೋಗ ಇಲ್ಲದೆ ಬದುಕುವುದನ್ನೇ ಪುಣ್ಯ. ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡು ಬದುಕುವುದನ್ನೇ ಪುಣ್ಯ. ನಾವು ಈಗ ಪುಣ್ಯವನ್ನು ಸಂಪಾದಿಸುವಂಥ ಕಾರ್ಯವನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಪರಿಸರ ಬಹಳ ಮುಖ್ಯವಾದದ್ದು. ಒಂದು ಬೀಜ ಮೊಳತು ಅದು ಗಿಡವಾಗಿ ಹೆಮ್ಮರವಾಗಿ ಬೆಳಿಬೇಕಾಗಿತ್ತಂದ್ರೆ ಬೀಜ ಎಂಥದೈತಿ ಅಷ್ಟೇ ಮುಖ್ಯ ಅಲ್ಲ, ಮಣ್ಣು ಎಂಥದೈತಿನೂ ಬಹಳ ಮುಖ್ಯ. ನೀರ, ಮಣ್ಣ, ಗಾಳಿ, ಅಲ್ಲಿರುವಂಥ ಪರಿಸರ ಚೆನ್ನಾಗಿತ್ತು ಅಂದರೆ ಆ ಬೀಜ ಮೊಳತು ಒಂದು ಬೆಳೆಯಾಗಿ ಫಲ ಕೊಡ್ತದೆ. ಬೀಜ ಏನೋ ಭಾಳ ಚಲೋ ಅದ, ಆದರೆ ಆ ಮಣ್ಣು ಎದಕ್ಕೂ ಉಪಯೋಗ ಇಲ್ಲ. ಅಲ್ಲಿರುವಂಥ ಪರಿಸರ ಅದಕ್ಕೆ ಸಹಕಾರ ಆಗಿಲ್ಲ, ಆವಾಗ ಬೀಜ ಮೊಳಿಲಿಕ್ಕೆ ಸಾಧ್ಯ ಅದ ಏನು? ಹಾಗೇ ನಮ್ಮಲ್ಲಿ ಸದ್ಗುಣಗಳು ಬೆಳಿಬೇಕಾದ್ರೆ, ಸಂಸ್ಕಾರಗಳು ಬೆಳಿಬೇಕಾದ್ರೆ ಪರಿಸರನೂ ಬಹಳ ಮುಖ್ಯವಾದದ್ದು. ಅದಕ್ಕೆ ನಮ್ಮ ಹಿಂದಿನ ಹಿರಿಯರು ಈ ಬೆಳಗಿನ ಜಾವವನ್ನು ಆರಿಸಿಕೊಂಡಿದ್ದವರು. ಪರಿಸರ ಒಂದು ಆಧ್ಯಾತ್ಮಿಕ ಪರಿಸರ ಬೇಕು. ಆಧ್ಯಾತ್ಮ ಚಿಂತನೆಯನ್ನು ನಾವು ಎಲ್ಲೋ ಕುಳಿತುಕೊಂಡು ಮಾಡ್ತೀವಿ ಅಂತಂದರೆ ಆಗೋದಿಲ್ಲ, ಅದಕ್ಕೂ ಒಂದು ಪರಿಸರ ಬೇಕು. ಹೇಗಿಲ್ಲಿ ಹಚ್ಚಿರುವಂಥ ದೀಪ ಬೆಳಗಬೇಕಾದ್ರೆ ಅದಕ್ಕೊಂದು ಬರೀ ಒಂದಿಷ್ಟು ಎಣ್ಣೆ, ಬರೀ ಒಂದಿಷ್ಟು ಬತ್ತಿ ಆದರೆ ಅಷ್ಟೇ ನಡೆಯೋದಿಲ್ಲ. ಅದಕ್ಕೊಂದು ಹವಾ ಬೇಕು, ಚಲೋ ಅಂಥ ವಾತಾವರಣ ಬೇಕು. ಜೋರಾಗಿ ಗಾಳಿ ಬೀಸಲಿಕ್ಕೆ ಶುರು ಮಾಡಿತು ಅಂದ್ರೆ ದೀಪ ಬೆಳಗುವುದಿಲ್ಲ. ಅಥವಾ ಪೂರ್ತಿ ಗಾಳೆಲ್ಲ ಬಂದಾಗಿ ಹೋಯ್ತಂದ್ರೂ ದೀಪ ಬೆಳಗುವುದಿಲ್ಲ. ದೀಪ ಚೆಂದಾಗಿ ಬೆಳಗಬೇಕಾದ್ರೆ ಅಲ್ಲಿ ವಾತಾವರಣವೂ ಬಹಳ ಮುಖ್ಯ. ಹಾಗೆ ನಮ್ಮ ಒಂದು ಜೀವ ಜ್ಯೋತಿ ಚೆಂದಾಗಿ ಬೆಳಗಬೇಕಾದ್ರೆ ನಮ್ಮ ಶರೀರ ಅಷ್ಟೇ ಮುಖ್ಯ ಅಲ್ಲ, ನಮ್ಮ ಮನಸ್ಸನ್ನುವಂಥ ಎಣ್ಣೆ ಅಷ್ಟೇ ಮುಖ್ಯ ಅಲ್ಲ. ನಾವೇನು ಆಧ್ಯಾತ್ಮಿಕ ಒಂದು ವಾತಾವರಣ ತಯಾರು ಮಾಡ್ತೀವಲ್ಲ, ಆ ಆಧ್ಯಾತ್ಮಿಕ ವಾತಾವರಣದಿಂದ ನಮ್ಮ ಜೀವ ಜ್ಯೋತಿ ಡಾಳಾಗಿ ಬೆಳಗಲಿಕ್ಕೆ ಶುರು ಮಾಡ್ತದೆ. ಹೇಗೆ ಹವಾ ದೀಪವನ್ನು ಬೆಳಗುವಂಗೆ ಮಾಡ್ತದ ಚೆಂದಾಗಿ, ಹಾಗೆ ಆಧ್ಯಾತ್ಮಿಕ ತಂಪಾದ ಗಾಳಿ ಜೀವ ಜ್ಯೋತಿನೂ ಢಾಳಾಗಿ ಬೆಳಗುವಂಗೆ ಮಾಡ್ತದೆ. ಅದಕ್ಕೆ ನಮ್ಮ ಋಷಿ ಮುನಿಗಳು ಅದನ್ನೆಲ್ಲ ಅವರು ಅನುಸರಿಸಿದರು. ಅಂಥ ಒಂದು ಸಾಧನೆಯಲ್ಲಿ ನಾವು ಪ್ರಾರಂಭ ಮಾಡೇವಿ. ಬಹಳ ಅಪರೂಪದ್ದು. ಅದು ಬೆಳಗ್ಗೆ ಇನ್ನೂ ಥಂಡಿಯಲ್ಲಿ ಬರಬೇಕು, ಆನಂತರ ನಸಿಕಿನಲ್ಲಿ ಬರಬೇಕು. ಇದು ಭಾಳ ಆಯೋಜನೆ ಮಾಡುವವರು ಭಾಳ ಗಟ್ಟಿದಾರಂತ ಆಗ್ಯದ ಆಯೋಜನೆ. ಮತ್ತು ನೀವೆಲ್ಲರೂ ಭಾಳ ಗಟ್ಟಿದಾರಂತ ಹೇಳಿ ಬೆಳಗ್ಗೆ ನಡೆದದ. ಅವರು ನಾವು ಎಲ್ಲರೂ ಯೋಚನೆ ಮಾಡಿದ್ದೀವಿ. ಅಪ್ಪುಗಳದು ಸ್ಮರಣೆ ಅಂತಂದ್ರೆ ಸಾಯಂಕಾಲ ರಾತ್ರಿ ಮಾಡೋದಲ್ಲ, ಅವರು ಬೆಳಗ್ಗೆನೇ ಪ್ರವಚನ ಮಾಡ್ತಿದ್ರು. ನಮಗೆ ತಿಳಿಲಿ ಅಥವಾ ನಮಗೆ ಹೇಳಕ್ಕೆ ಬರಲಿ ಬರದೇ ಇರಲಿ, ಸುಮ್ಮನೆ ಬೆಳಗ್ಗೆ ಒಂದು 5, 6:30 7 ಯಾಕೆ ಕುಳಿತುಕೊಂಡು ಅವ್ರನ್ನ ನೆನೆಸ್ಬಿರಬಾರ್ದು ಅಂತ ಪ್ರಾರಂಭ. ಈಗ ನೋಡ್ರಿ, ರಂಗೋಲಿ ನೋಡಿದ್ರೆ, ಇಲ್ಲಿರುವಂಥ ಇದೊಂದು ಸಣ್ಣದಾದಂಥ ಒಂದು ವ್ಯವಸ್ಥೆಯನ್ನು ನೋಡಿದ್ರೆ, ಹೀಗಿದು ವಾತಾವರಣ ನೋಡಿದ್ರೆ ಅವ್ರ ನೆನಪಾಗುವುದಿಲ್ಲೇನು, ಅವರ ಸ್ಮರಣೆ ಆಗುವುದಿಲ್ಲೇನು? ಇದು ಬಹಳ ಮುಖ್ಯವಾದದ್ದು. ಅದಕ್ಕಾಗಿಯೇ ನೀವೆಲ್ಲ ಇದನ್ನು ಮಾಡಿದಿರಿ. ಅವರಿಗಿದು ಬೆಳಗಿನ ಜಾವ ಬಹಳ ಪ್ರಿಯ ಆಗಿತ್ತು. ಬೆಳಗ್ಗೆ ಅಂದ್ರೆ ಮನುಷ್ಯನಿಗೆ ಎಲ್ಲರಿಗೂ ಅಷ್ಟೇ ಸಂತೋಷ. ಅದು 7-8 ತಾಸುಗಳವರೆಗೆ, 10-12 ತಾಸುಗಳವರೆಗೆ ಎಲ್ಲವೂ ದಾರಿ ಕಾಯ್ತಾ ಇರ್ತಾವೆ. ಸೂರ್ಯ ಯಾವಾಗ ಬರ್ತಾನ, ಪಕ್ಷಿಗಳ ದಾರಿ ಕಾಯ್ತಾ ಇರ್ತಾವೆ. ನಿಸರ್ಗದಲ್ಲೆಲ್ಲ ಸಸ್ಯ ಸಂಕುಲ ದಾರಿ ಕಾಯ್ತಾ ಇರ್ತದೆ. ಜೀವಿಗಳೆಲ್ಲ ಆತನ ಬರುವಿಕೆಯನ್ನು ಬರಮಾಡಿಕೊಳ್ಳಿಕ್ಕೆ ಕಾತರರಾಗಿರ್ತಾವೆ.
ಯಾವಾಗ ಸೂರ್ಯ ಬರ್ತಾನೆ ಆತನನ್ನು ನಾವು ಎಂದು ಸ್ವಾಗತ ಮಾಡೀವಿ ಅಂತ ಅವು ದಾರಿ ಕಾಯ್ತಾ ಕುಳಿತಿರ್ತಾವೆ. ಹಾಗೆ ನಾವು ಇವತ್ತು ಬರೀ ಸೂರ್ಯನಷ್ಟೇ ಬರಮಾಡಿಕೊಳ್ಳಿಲ್ಲ. ಸೂರ್ಯ ಉದಿಸೋಕ್ಕಿಂತ ಮುಂಚೆ ಒಬ್ಬ ಬರ್ತಾನೆ. ಅವ ಬಹಳ ಮಹತ್ವದ ವ್ಯಕ್ತಿ. ಆತ ಯಾರು ಅಂದ್ರೆ ಅರುಣ. ಸೂರ್ಯೋದಯದಕ್ಕಿಂತ ಮುಂಚೆ ಅರುಣೋದಯ ಆಗ್ತದೆ. ಸೂರ್ಯ ಇನ್ನೂ ಸ್ವಲ್ಪ ಬಿಸಿಯೇ ಇರ್ತಾನೆ, ಆದರೆ ಅರುಣೋದಯ ಅದು ಬಿಸಿ ಇರುವುದಿಲ್ಲ, ಅದು ಸುಂದರ ಇರ್ತದೆ. ಅರುಣೋದಯದ ಆನಂದನೇ ಬೇರೆ. ಹೀಗೆ ಅರುಣ ಉದಿಸಿದ ಅಂದರೆ ಕಪ್ಪಾಗಿರುವಂಥ ಮೋಡಗಳೆಲ್ಲ ಅವು ಸಿಂಗಾರಗೊಳ್ತಾವೆ. ಹೀಗೆ ಅರುಣ ಉದಿಸಿದ ಅಂದರೆ ನಮ್ಮ ಮುಖಗಳೆಲ್ಲ ಅರಳಲಿಕ್ಕೆ ಶುರು ಮಾಡ್ತಾವೆ. ಅರುಣೋದಯ ಆಯಿತು ಅಂದರೆ ಹೂವಿನೊಳಗಿರುವಂಥ ಹುಡಿ ಗಾಳಿಯಲ್ಲಿ ತೇಲಲಿಕ್ಕೆ ಶುರು ಮಾಡ್ತದೆ. ಆ ಅರುಣೋದಯದಲ್ಲಿ ನಾವೆಲ್ಲರೂ ಕುಳಿತಿರೋರು. ನಮ್ಮದೆಂಥ ಭಾಗ್ಯ ಇರಬೇಕು. ನಾವು ಪುಣ್ಯವಂತರು. ಯಾರು ಬೆಳಗ್ಗೆ ಎದ್ದು ಅರುಣೋದಯವನ್ನು ಸ್ವಾಗತಿಸ್ತಾರ ಅವರೇ ಪುಣ್ಯವಂತರು. ಮತ್ತು ನಾವು ದೇವರಿಗೆ ಧನ್ಯವಾದವನ್ನು ಹೇಳುವುದು, ದೇವರೇ ನನಗೆ ಬೆಳಗ್ಗೆ ಅರುಣೋದಯವನ್ನು ನೋಡುವಂಥ ಅವಕಾಶ ಕೊಟ್ಟೆ, ಬೆಳಗಿನ ಆ ಸೊಬಗನ್ನು ಅನುಭವಿಸುವಂಥ ಅವಕಾಶ ಕೊಟ್ಟೆ. ನಮ್ಮ ಆಯುಷ್ಯದಲ್ಲಿ ಎಷ್ಟು 100 ವರ್ಷ 60 ವರ್ಷ ಅಂತ ಆಯುಷ್ಯ ಇಷ್ಟು ಕೊಟ್ಟಿಲ್ಲ ದೇವರು. ದೇವರು ನಮಗೆ ಏನಂತ ಕೊಟ್ಟು ಕಳಿಸ್ಯಾನು, ಏನಂತ ಹೇಳಿ ಕಳಿಸ್ಯಾನು ಅಂದ್ರೆ, ನೀನು ಭೂಮಂಡಲದ ಮೇಲೆ ಇಷ್ಟು ಸೂರ್ಯೋದಯವನ್ನು ನೋಡು ಅಂತ ಕಳಿಸ್ಯಾನ, ಇಷ್ಟು ಚಂದ್ರೋದಯವನ್ನು ನೋಡು ಅಂತ ನಮಗೆ ಕಳಿಸ್ಯಾನ. ಒಂದು ವೇಳೆ ನಾವು ಈ ಭೂಮಿ ಮೇಲೆ ಬಂದ ಬಳಿಕ ಸೂರ್ಯೋದಯವನ್ನು ಅನುಭವಿಸಲಿಲ್ಲ ಅಂದ್ರೆ ಆ ದೇವರು ಕೊಟ್ಟದ್ದು ನಮಗೊಂದು ಕಡಿಮೆ ಆಯಿತು ಅಂತ ಅದರ ಅರ್ಥ. ಚಂದ್ರೋದಯವನ್ನು ಅನುಭವಿಸಲಿಲ್ಲ ಅಂದರೆ ಚಂದ್ರ ಕೊಟ್ಟದ್ದು, ದೇವರು ಕೊಟ್ಟದ್ದು ನಮಗೆ ಕಡಿಮೆ ಆಯಿತು ಅಂತ ಅದರ ಅರ್ಥ. ಆದ್ದರಿಂದ ಈ ಒಂದು ಬ್ರಹ್ಮ ಮುಹೂರ್ತದಲ್ಲಿ ನಾವು ಬ್ರಹ್ಮ ಚಿಂತನೆಯನ್ನು ಮಾಡುವರದೆ. ಬ್ರಹ್ಮ ಚಿಂತನೆ ಅಂದರೆ ಬಹಳ ಮಹತ್ವದಾದಂಥ ಚಿಂತನೆ ಅಂತ ಅದರ ಅರ್ಥ. ಯಾವುದನ್ನು ನಮ್ಮ ಋಷಿಗಳು ಮಾಡಿದರು, ಯಾವ ಚಿಂತನೆಯನ್ನು ಶರಣರು, ದಾಸರು, ಮಹಾನುಭಾವರು ಯಾವ ಚಿಂತನೆಯನ್ನು ಅಪ್ಪುಗಳು ಇಡೀ ಜೀವನದ ತುಂಬ ಮಾಡಿದರು, ಆ ಚಿಂತನೆಯನ್ನು ನಾವು ಮಾಡೋರದು. ಅದು ಬಹಳ ಮುಖ್ಯವಾದದ್ದು. ಇದು ಭಾರತ ದೇಶ ಸಹಸ್ರಾರು ವರ್ಷಗಳಿಂದ ಈ ದೇಶದಲ್ಲಿ ಜ್ಞಾನ ಚಿಂತನೆ ಪ್ರಾರಂಭ ಆಯಿತು. ಸಾವಿರ ಜನ ಆ ಜ್ಞಾನ ಚಿಂತನೆಯನ್ನು ನಮ್ಮ ದೇಶದಲ್ಲಿ ಪ್ರಾರಂಭ ಮಾಡಿದರು. ಒಬ್ಬರು ಪಾಶ್ಚಿಮಾತ್ಯ ವಿದ್ವಾಂಸರು ಹೇಳ್ತಾರೆ, ಭಾರತ ಹೆಂಗದ ಅಂತ ಅವ್ರು ಹೇಳ್ತಾರೆ. ಅವ್ರು ಹೇಳ್ತಾರೆ, ನಮ್ಮ ಪಾಶ್ಚಾತ್ಯ ದೇಶದಲ್ಲಿ ಇನ್ನೂ ಎಲ್ಲ ಕಡೆ ಕತ್ತಲಿತ್ತು, ಆವಾಗ ಭಾರತದ ಭೂಮಿ ಮೇಲೆ ಜ್ಞಾನ ಸೂರ್ಯ ಉದಿಸಿ ಆಕಾಶದಲ್ಲಿ ಮೇಲೆ ಬಂದಿದ್ದ. ನೋಡ್ರಿ ಹೇಗದ. ನಮ್ಮಲ್ಲಿ ಜ್ಞಾನ ಸೂರ್ಯ ಉದಿಸಿದ್ದ, ಅಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಿ ಇನ್ನೂ ಕತ್ಲೆ ಆವರಿಸಿತ್ತು. ಅಂದರೆ ನಾವು ಹೇಗಿರಬೇಕು ಭಾರತೀಯರು? ನಾವು ಇವತ್ತೆಲ್ಲರೂ ಪಾಶ್ಚಾತ್ಯದ ಕಡೆ ಮುಖ ಮಾಡೇವಿ, ಆದರೆ ಇನ್ನೂ ಪಾಶ್ಚಾತ್ಯದಲ್ಲಿ ಕತ್ತಲೆ ಯಾವಾಗ ತುಂಬಿತ್ತು ಅಂದೇ ನಮ್ಮ ದೇಶದಲ್ಲಿ ಜ್ಞಾನ ಸೂರ್ಯ ಉದಿಸಿದ್ದ. ಅಂಥ ದೇಶ ನಮ್ಮದು. ನಮ್ಮ ದೇಶದಲ್ಲಿ ಅರ್ಥ ಕಡಿಮೆ ಇರಬಹುದು, ಅರ್ಥ ಅಂದರೆ ಹಣ ಕಡಿಮೆ ಇರಬಹುದು, ಆದರೆ ಅರ್ಥ ಅಷ್ಟೇ ನಮ್ಮ ಹೊರಗಿನ ಜೀವನಕ್ಕಷ್ಟೇ ಅದು. ನಾವು ಅರ್ಥವನ್ನು ಗಳಿಸಲಿಲ್ಲ, ಪಾರಮಾರ್ಥವನ್ನು ಗಳಿಸಿದೆ. ಅದಕ್ಕೆ ಪಾರಮಾರ್ಥ ಅಂತ ಅವ್ರ ಹೆಸರಿಟ್ಟರು. ಇದು ಅರ್ಥ. ಪಾಶ್ಚಾತ್ಯರು ಗಳಿಸುವುದು ಬರೀ ಅರ್ಥ, ಭಾರತೀಯರು ಸಂಪಾದಿಸುವುದು ಪರಮಾರ್ಥ. ಹಣ ಗಳಿಸಿದ್ರೆ ಆ ಮನುಷ್ಯ ಶ್ರೀಮಂತ ಆಗ್ತಾನೆ,
ಪಾರಮಾರ್ಥವನ್ನು ಸಂಪಾದಿಸಿದಂಥ ಮನುಷ್ಯ ಸಂತನಾಗ್ತಾನೆ. ಆತ ಬರೀ ಶ್ರೀಮಂತ ಆಗುವುದಿಲ್ಲ, ಸಂತನಾಗ್ತಾನೆ. ಹೇಗಿರಬೇಕು ಅಂಥ ಸಂಪತ್ತನ್ನು ಗಳಿಸಿದ್ದು ನಾವೆಲ್ಲರೂ ಭಾರತೀಯರು. ಅದಕ್ಕೆ ಇದಕ್ಕೆ ಪುಣ್ಯ ಭೂಮಿ ಅಂತ ಕರೆಯುವುದು ಭಾರತ ದೇಶಕ್ಕೆ. ಭಾರತೀಯರು ಆ ಜ್ಞಾನವನ್ನು ಎಲ್ಲ ಕಡೆ ಪ್ರಸಾರಗೊಳಿಸಿದರು. ಅವರ ಅನುಭವದ ಮಾತುಗಳದಾವಲ್ಲ, ಅದೇ ನಮ್ಮ ದೇಶಕ್ಕೆ ಇವತ್ತಿನ ಸಂಪತ್ತು, ಅದೇ ಸಂಪತ್ತು. ಅವರು ಒಂದು 2-3 ಮಾತುಗಳನ್ನು ಹೇಳ್ತಾರೆ ಮತ್ತು ಅವರು ಆ ರೀತಿ ಬದುಕ್ತಾರೆ. ಅವ್ರು ಏನು ಹೇಳೋದು ಅಂದರೆ, ಇದು ನೋಡು, ಹೊರಗಿನ ಸಂಪತ್ತದಲ್ಲ, ಹೊರಗಿನ ಸಂಪತ್ತು ಅಷ್ಟೇ ಮುಖ್ಯ ಅಲ್ಲ, ಒಳಗಿರುವಂಥ ಆನಂದನೂ ಮುಖ್ಯ. ಹೊರಗೆ ನಾವು ಎಷ್ಟು ಗಳಿಸ್ತೀವಿ ಅದು ಅಷ್ಟೇ ಮುಖ್ಯ ಅಲ್ಲ, ಒಳಗೆ ನಾವು ಎಷ್ಟು ಸಂತೋಷವನ್ನು ಅನುಭವಿಸ್ತೀವಿ ಅದು ಬಹಳ ಮುಖ್ಯ. ಈಗ ನೋಡ್ರಿ, ಒಂದು ಹೂವು ಅದ, ಅದು ಚಿತ್ರದ ಹೂವು, ಅದರಲ್ಲಿ ಸುಗಂಧನೇ ಇಲ್ಲ. ಇನ್ನೊಂದು ಸಣ್ಣ ಮಲ್ಲಿಗೆದ ಹೂವು ಅದ, ಅದರ ಆಕಾರನೂ ಬಹಳ ಕಡಿಮೆ ಅದ, ಆದರೆ ಅದರಲ್ಲಿ ಸುಗಂಧ ಅದ, ಅದರಲ್ಲಿ ಸೌರಭ ಅದ, ಸುವಾಸನೆ ಅದ. ಯಾವ ಹೂವಿಗೆ ಬೆಲೆ ಅದ? ಹಾಗೆ ಶ್ರೀಮಂತಿಕೆ ಬದುಕು ಅಂದರೆ ಬರೀ ಹೊರಗಿನ ಶ್ರೀಮಂತಿಕೆ ಅಷ್ಟೇ ಇತ್ತು ಅಂದರೆ ಅದು ಚಿತ್ರದ ಹೂವು ಇದ್ದಂಗೆ. ಒಳಗೂ ಸ್ವಲ್ಪ ಆನಂದ ಇತ್ತು ಅಂದರೆ ಅಲ್ಲಿ ಸುಗಂಧ ಐತಿ ಅಂತ ಅದರ ಅರ್ಥ. ಒಳಗೂ ಬೇಕು ಮನುಷ್ಯನಿಗೆ. ಇವ TV ಆಗ್ಯದ, ಮ್ಯಾಲ ಕೋಟ್ ಹಾಕ್ಯಾನ, ಸೂಟ್ ಹಾಕ್ಯಾನ, ಕೆಳಗಡೆ ಬೂಟ್ ಹಾಕ್ಯಾನ, ಮ್ಯಾಲೊಂದು ತಲೆಗೆ ಹ್ಯಾಟ್ ಹಾಕ್ಯಾನ. ಆದರೆ ಏನು ಮಾಡೋದು, ಒಳಗಡೆ ಏನೂ ಇಲ್ಲ. TV ಅಂದ್ರೆ ಹುಳ ಹತ್ತಿದಂಗೆ ಆಗ್ಯದ. ಮೈಯೊಳಗೆ ಅಶಕ್ತತನ ತುಂಬ್ಯದ, ಮೈಯಲ್ಲಿ ಉತ್ಸಾಹನೇ ಇಲ್ಲ, ಎಲ್ಲ ಜರ್ಜರಿತ ಆಗ್ಯದ ಶರೀರ ಎಲ್ಲ. ಭಾರೀ ಬೆಲೆ ಬಾಳುವಂಥ ಕೋಟ್ ಹಾಕ್ಯಾನ, ಭಾರೀ ಕಿಮ್ಮತ್ತಿನ ಸೂಟ್ ಹಾಕ್ಯಾನ. ಅದಕ್ಕೆ ಏನರ ಬೆಲೆ ಅದ? ಅದು ಹೆಂಗಿರ್ತದೆ ಅಂದರೆ, ಈಗೇನು ಹೊಲದಾಗ ಒಂದು ಬೆಚ್ಚ ನಿಲ್ಲಿಸಿರ್ತಾರಲ್ಲ, ಬೆಚ್ಚ, ಅಲ್ಲೇನು ಜೀವಂತಿಕೆನೇ ಇರುವುದಿಲ್ಲ. ಸುಮ್ಮ ಹೀಗೆ ನೋಡೋದು, ಒಂದು ಆಕಾರ ಕಾಣ್ತದೆ, ಮನುಷ್ಯನ ಆಕಾರ ಕಾಣ್ತದೆ, 1-2 ಕೈ ಕಾಣ್ತಾವೆ, 1-2 ಕಾಲು ಕಾಣ್ತಾವು, ಆನಂದನೇ ಇಲ್ಲ. ಹಾಗೆ ಯಾವ ಮನುಷ್ಯ ಬರೀ ಹೊರಗಷ್ಟೇ ಗಳಿಸ್ತಾನ, ಅವ ಹೊಲದಾಗ ಹಚ್ಚಿದ ಬೆಚ್ಚಿದ್ದಂಗೆ, ಆನಂದನೇ ಇಲ್ಲ. ಅದಕ್ಕೂ ವಸ್ತ್ರ ಹಾಕಿರ್ತಾರೆ ಬೆಚ್ಚಕ್ಕೆ, ನೋಡ್ರಿಲ್ಲ ಅದನ್ನು ಬೆಚ್ಚ ಏನಂತೀರಿ ಅದಕ್ಕೆ? ಅದೇ ಬೆಚ್ಚನೇ ಅದು. ಅದಕ್ಕೆಲ್ಲ ಗೋಧಿ ಹುಲ್ಲು ತುಂಬಿ ಕಟ್ಗೆ ಕಟ್ಟಿ ಮ್ಯಾಲೆಲ್ಲ ವಸ್ತ್ರ ಹಾಕಿರ್ತಾರೆ. ಅದು ನೋಡಿದ್ರೆ ಪೈಲ್ವಾನ್ ಕಂಡಂಗೆ ಕಾಣ್ತದೆ ಬೆಚ್ಚ. ಹೊಲ್ದಾಗ ಅದಾನಪ್ಪ ಒಬ್ಬ ಮನುಷ್ಯ, ಯಾರೂ ಹೋಗೋದು ಬೇಡ ಅಂತಂತ, ಆದರೆ ಅದರೊಳಗೆ ಏನೂ ಇಲ್ಲ, ಗೋಧಿ ಹುಲ್ಲದು, ಮ್ಯಾಲ ಅದೊಂದು ಬಟ್ಟೆ ಅದ ಅಷ್ಟೇ. ಹಾಗೆ ಮನುಷ್ಯ ಬರೇ ಹೊರಗೆ ಗಳಿಸಿದ, ಹೊರಗಷ್ಟೇ ನೋಡಿದ, ಒಳಗಡೆ ಆನಂದವನ್ನೇ ಮರೆತ ಅಂದರೆ ಬೆಚ್ಚಾದಂಗೆ ಆಗ್ತದೆ. ಅದಕ್ಕೆ ಅವ್ರು ಹಿಂದಿನ ಹಿರಿಯರು ಹೇಳ್ತಿದ್ರು, ಬರೀ ಮನುಷ್ಯ ಹೊರಗಷ್ಟೇ ಶ್ರೀಮಂತ ಆದ ಅಂದರೆ ಹೆಣದ ಸಿಂಗಾರ ಮಾಡಿದಂಗ. ಏನದ ಅದರೊಳಗೆ ಜೀವನದಾಗ ಅನುಭವಿಸೋದು ಬಹಳ ಮುಖ್ಯ. ಅದು ಹೆಣ ಮಂಚದ ಮೇಲೆ ಕೂಡಿಸಿರ್ತಾರೆ, ನೋಡ್ಬೇಕದು. ಮಂಚದ ಮೇಲೆ ಕೂಡಿಸಿ ಹೊಸ ಬಟ್ಟೆ ತೊಡಿಸಿ ಮ್ಯಾಲದು ಯಾವುದು ರೇಷ್ಮೆ ಪಟ್ಕ ಸುತ್ತಿ, ಅಥವಾ ಟೋಪಿಗೆ ಹಾಕೋತಿದ್ದ ಅಂದ್ರೆ ಟೋಪಿಗೆ ಹಾಕಿ, ಕೊರಳಾಗ ಹಾರ ಹಾಕಿ, ವಿಭೂತಿನೋ ಕುಂಕುಮ ಹಚ್ಚಿ ಕೂಡಿಸಿರ್ತಾರೆ. ಏನು ಮಾಡೋದು, ಕುತ್ತದ ಅಷ್ಟೇ ಅದು. ಹೆಣದ ಶೃಂಗಾರ, ಕೊಳ್ಳಾಗೆಲ್ಲ ಆಭರಣ ಹಾಕಿದ್ದಾರೆ. ಸೌಭಾಗ್ಯವತಿ ಕುಳಿತಂಗೆ ಕುಳಿತಾಳ, ನೀವು ಸೌಭಾಗ್ಯವಂತ ಕುಳಿತಂಗೆ ಕುಳಿತಾನ. ಆದರೆ ಅದಕ್ಕೆ ಎದಕ್ಕರಿ ಬೆಲೆ ಅದ? ಅದಕ್ಕೆ ಭಾಳ ಹೊತ್ತು ಇಟ್ಟಿವಿ ಅಂತಂದ್ರೆ ವಾಸನೆ ಬರ್ತದೆ, ತೆಗೆದುಕೊಂಡು ಹೋಗು ನಡ್ರಿ ಅಂತಾರೆ. ಒಳಗಿಂದ ವಾಸನೆ ಬರ್ತದಂತ ಹೇಳಿ ಮೂಗಿಗೆಲ್ಲ ಹತ್ತಿ ಇಡಬೇಕು. ಆ ಬಳಿಕ ಎಲ್ಲರ ಬೀಳಬಾರ್ದಂತ ಹಿಂದೆ ಹಗ್ಗ ಹಚ್ಚಿ ಕಟ್ಟಿರ್ತಾರೆ.
ಹಂಗೆ ಬರೇ ಹೊರಗೆ ಗಳಿಸಿದಂಥ ಮನುಷ್ಯ ಹೆಂಗಿರ್ತಾನೋ ಅಂದ್ರೆ ಹೆಣದ ಶೃಂಗಾರ ಇದ್ದಂಗೆ. ಒಳಗಡೆ ಎಲ್ಲ ವಾಸನೆ ತುಂಬಿರ್ತದ, ಮ್ಯಾಲ ಬಟ್ಟೆ ಹಾಕಿರ್ತಾರೆ ಹೊಸದು, ಒಳಗಿನ ವಾಸನೆ ಹೊರಗೆ ಬರಬಾರ್ದಂತ ಹತ್ತಿ ಅಳಿ ತುಂಬಿರ್ತಾರೆ. ಎಲ್ಲರ ಬಿದ್ದು ಗಿದ್ದಿತ್ತು ಅಂತ ಹಿಂದೆ ಕಟ್ಟಿರ್ತಾರೆ. ಅದು ಭಾಳ ತಕ ಇಡುವುದಿಲ್ಲ, ಅದನ್ನು ಸ್ವಲ್ಪ ಸಮಯ ಇಟ್ಟು ಬಾರಿಸಿ ಕಳಿಸಿಬಿಡ್ತಾರೆ. ಅದಕ್ಕೆ ನಮ್ಮ ಋಷಿಗಳು ಹೇಳಿದರು, ನೋಡಪ್ಪ ಬರೇ ಈ ಹೊರಗೆ ಅಷ್ಟೇ ಅಲ್ಲ, ಒಳಗೆ ಸ್ವಲ್ಪ ಶೃಂಗಾರ ಬೇಕು ಮನುಷ್ಯನಿಗೆ. ಅಧ್ಯಾತ್ಮ ಏನು ಮಾಡ್ತದಂದ್ರೆ ನಮ್ಮ ಒಳಗಡೆ ಇರುವಂಥ ಸೌಂದರ್ಯವನ್ನು ಹೆಚ್ಚು ಮಾಡ್ತದೆ. ಅಧ್ಯಾತ್ಮ ವಿದ್ಯೆ ಅದ ಕೆಲಸ ಮಾಡೋದು, ಅದೇ ಮುಖ್ಯ. ಅದು ಹೊರಗೆ ನಾವು ಶ್ರೀಮಂತರ ಆಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ನಾವು ಅಧ್ಯಾತ್ಮ ಸಾಧನೆ ಮಾಡೋದ್ರಿಂದ ಏನು ನಮ್ಮ ಬಟ್ಟೆ ಬರೆಗಳು ಬದಲಾಗ್ತಾವೋ ಇಲ್ಲೋ ಗೊತ್ತಿಲ್ಲ. ನಮಗೆ ಮೈ ಮೇಲೆ ಆಭರಣ ಇರಲಿಕ್ಕಿಲ್ಲ, ಮೈ ಮೇಲೆ ಹರಿದ ಬಟ್ಟೆನೇ ಇರಬಹುದು. ಆದರೆ ಮನುಷ್ಯ ಆತ ಸುಖಿಯಾಗಿರ್ತಾನೆ, ಸಂತೋಷಿಯಾಗಿರ್ತಾನೆ. ಒಳಗಡೆ ಅನುಭವಿಸುವುದು, ಒಳಗಡೆ ಇರುವಂಥ ಸೌಖ್ಯ ಭಾಳ ಮುಖ್ಯವಾದದ್ದು. ನೋಡ್ರಿ, ಅವಾಗೆಲ್ಲ ರೈತರು ಎಷ್ಟು ಆನಂದದಿಂದಿದ್ದರು. ಅದು ರೈತರ ಮನೆ ಅಂದರೆ ಒಂದು ಹಬ್ಬದ ಮನೆ ಇದ್ದಂಗೆ ಇರ್ತಿತ್ತು. ಈಗ ಸೀತ್ನಿ ಬಂದು ಅಂದರೆ ಏನದು ಸೀತ್ನಿ ತಿನ್ನೋದೇನು, ಹೊಲದಲ್ಲಿ ಅಲ್ಲೇ ಒಂದು ಅದು ಹಾಕ್ಕೊಂಡು ಅಲ್ಲೇ ಇರುವುದು, ಮನೆಗೇನೆ ಬರ್ತಿರಲಿಲ್ಲ. ಒಂದು 2 ಎತ್ತುಗಳು ಕಟ್ಕೊಂಡು ಹೊಲದಾಗಿದ್ದ ಅಂದರೆ 1 ತಿಂಗಳು 2 ತಿಂಗಳು ಮನೆಗೆ ಬಂದ ಅಂದರೆ ಮೈ ಬಣ್ಣ ಬದಲಾಗ್ತಿತ್ತು. ಅಂಥ ಆರೋಗ್ಯ, ಅಷ್ಟು ಸುಖ ಅನುಭವಿಸ್ತಿದ್ದ. ಅವನಿಗೆ ಗಳಿಸೋದ್ರ ಕಡೆ ಚಿಂತಿರಲಿಲ್ಲ, ಅನುಭವಿಸೋದ್ರ ಕಡೆ ಇತ್ತು. ಇವತ್ತು ನಾವು ಎಲ್ಲರೂ ಜೋಳ ಬಿತ್ತೀವಿ, ಹೊಲಕ್ಕೆ ಹೋಗಿ ಜೋಳ ಬಿತ್ತಿ ಬಂದರು ಅಂದರೆ ಮುಂದೊಂದು ಸಲ ಎಡೆ ಹೊಡ್ಯಕ್ಕೆ ಹೋಗೋದು, ರಾಶಿ ಮಾಡಾಕನೇ ಹೋಗೋದು. ರಾಶಿ ಮಾಡಿ ಅವುಗಳನ್ನೆಲ್ಲ ಚೀಲ ತುಂಬಿ ಅಡ್ತಿಗೆ ಹೋಗಿ ಹಚ್ಚಿ ಬಂದ ಅಂದರೆ ಎಷ್ಟು ಬಂತು? 5 ಲಕ್ಷ ಬಂತು, 10 ಲಕ್ಷ ಬಂತು, ರೊಕ್ಕ ತಂದು ಕೂತ. ಅವು ನೋಡ್ರಿ ಪಕ್ಷಿಗಳು ಹೇಗದಾವ, ಅವು ರೊಕ್ಕ ಗೊತ್ತಿಲ್ಲ ಅವಕ್ಕೆ. ಸೀತ್ನ ಆದ ತಕ್ಷಣ ಜೋಳದ ಹೊಲದಾಗ ಏನು ಒಂದು ವೈಭವ ಶುರು ಆಗ್ತದೆ. ಆ ಸೀತ್ನಿ ಕಾಳುಗಳನ್ನು, ಎಳಿ ಕಾಳುಗಳನ್ನು ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ತಿಂದು ಸಂತೋಷ ಪಡ್ತಾವೆ. ಒಂದು ಗುಟ್ಟಕ್ಕೆ ನೀರು ಕುಡಿದು ಆನಂದ ಪಡ್ತಾವೆ. ಇವು 100 ಎಕರೆ 10 ಕೂರಿಗೆ ಜೋಳ ಬೆಳೆದಾನ, ಇವನಿಗೆ ಆನಂದ ಇಲ್ಲ. ರೊಕ್ಕ ನೋಡಿ ಇಷ್ಟು ಬಂದು ಅಷ್ಟು ಹೌದು ಅಂತ. ಅವು ಪಕ್ಷಿಗಳಿಗೆ ಕೂರಿಗೆನೂ ಇಲ್ಲ, ಯಾವುದೂ ಇಲ್ಲ, ಆದ್ರೆ ಅವು ಆನಂದ ಪಡ್ತಾವೆ. ನಮ್ಮ ಹಿಂದಿನ ಹಿರಿಯರು ಜೋಳವನ್ನು ಅಷ್ಟೇ ಅವರು ಬಳಸಿ ಬೆಳೆದು ಸಂತೋಷ ಪಡ್ತಿದ್ದರು. ನಾವು ಬರೀ ಹಣದ ಮೇಲೇ ಲೆಕ್ಕ ಹಾಕಲಿಕ್ಕೆ ಶುರು ಮಾಡಿದೆ. ಅದಕ್ಕೆ ಋಷಿಗಳು ಸ್ವಲ್ಪ ನೋಡಪ್ಪ ಜೀವನವನ್ನು ಹೇಗೆ ನೀನು ಕಳಿಬೇಕಾಗೈತಿ ಅಂತ. ಇದು ಮೊದಲನೇ ಕೆಲಸ ಬೇಕು, ಅನುಭವಿಸಬೇಕು ಮನುಷ್ಯ, ಆನಂದಿಸಬೇಕು. ಆನಂತರ ಇನ್ನು 2ನೇದೇನು ಅಂದರೆ ಈ ಹೊರಗಿನ ವಸ್ತುಗಳು ಎಷ್ಟದಾವು ಬಹಳ ಮುಖ್ಯ ಅಲ್ಲ. ವಸ್ತುಗಳನ್ನು ಬರೀ ಸಂಗ್ರಹಣೆ ಮಾಡುವುದಲ್ಲ, ಬಳಕೆಗೆ ಎಷ್ಟು ಬೇಕಷ್ಟು ಇರಲಿ, ಆದರೆ ಅದನ್ನು ಉಪಯೋಗ ಮಾಡಬೇಕಲ್ಲ. ಶ್ರೀಮಂತರ ಮನೆಯಲ್ಲಿ ಅವರು ಹುಡುಗರಿಗೆ ಆಟಕ್ಕಂತ ಹೇಳಿ ಸಾಮಾನು ತಂದಿರ್ತಾರೆ. ನೋಡ್ಬೇಕು, ಅವು ಒಂದು ಕೋಣೆ ತುಂಬಿರ್ತದೆ, ಎಲ್ಲ ತರೋದೆ. ಒಂದು ಬಜಾರಕ್ಕೆ ಹೋದ್ರಂದ್ರೆ ಒಂದು ಸಾಮಾನು, ಒಂದು ಗಾಡಿ ತರೋದು, ಮತ್ತೊಂದು ಹೋದ್ರಂದ್ರೆ ಒಂದು ಬ್ಯಾಟ್ ತಂದರು, ಒಂದು ಚೆಂಡು ತಂದರು, ಎಲ್ಲ ತಂದು ಕೋಣೆ ತುಂಬಿದ್ರು. ಅವನು ಹುಡುಗ ಆಡವನ ಅಲ್ಲ. ಒಂದು ದಿವಸ ಅವ ಚೆಂಡ ಬ್ಯಾಟ ಬಳಸಲಿಲ್ಲ, ಆ ಗಾಡಿ ತಿರುಗಾಡಿಸಲಿಲ್ಲ. ಅದು ಹುಡುಗ ಬರೀ ಮಲ್ಕೊಂಡಿರುವುದು. ಇವ್ರು ನಮ್ಮ ಹುಡುಗ ಆಡ್ತದಂತ ಹೇಳಿ ಬರೀ ವಸ್ತುನ ತಂದರು. ಆದರೆ ನಮ್ಮ ಹುಡುಗರಿದ್ದು ಅಲ್ಲ, ಹಳ್ಳಿಯಾಗಿನೂ ಮೊದಲಿನೂ, ಈಗಿನ ಹಳ್ಳಿಯಾನ ಹುಡುಗರಲ್ಲ, ಮೊದಲಿನ ಹಳ್ಳಿಯಾಗಿನ ಹುಡುಗರಿದ್ದು ಅಲ್ಲ. ಅವಕ್ಕೆ ಬಜಾರದ ಸಾಮಾನು ಬೇಕಾಗಿರಲಿಲ್ಲ. ಅವೇ ಜೋಳದ ದಂಟ ಎತ್ತು ಮಾಡಿ ಓಡೋರು. ಮನೆ ಮುಂದೊಂದು ಗಿಡ ಇತ್ತು ಅಂದರೆ ಗಿಡ ಹತ್ತುವುದು, ಜಿಗಿದು ಅವ್ರದ್ದು ಅದೇ ಆಟ. ಮಣ್ಣು ಸಿಕ್ತು ಅಂದರೆ ಮಣ್ಣಿನಿಂದನೂ ಒಂದು ಗೊಂಬಿ ಮಾಡೋದು, ಗೂಡು ಮಾಡೋದು, ಅಲ್ಲೇ ಆಟ ಆಡೋದು. ಒಂದು ಕಲ್ಲು ಉಗದೆ ಆಟ ಆಡುವವರು, ಒಂದು ಕಟ್ಟಿಗೆ ಸಿಕ್ತು ಅಂದರೆ ಚಿನ್ನದಾಣ ಆಡುವವರು. ಅವರು ಆಡಿ ಸಂತೋಷ ಪಡೋರು. ಈಗಿನ ಹುಡುಗರು ಅವಕ್ಕೆ ಆಟ ಆಡಲಿ ಅಂಥೇಳಿ
ಕೋಣೆಗಳನ್ನು ತುಂಬ್ಯಾರ, ಅವ್ರು ಆಟ ಆಡೋದಿಲ್ಲ. ಹಾಗ ನಾವು ಎಷ್ಟು ವಸ್ತುಗಳದಾವ ನಮ್ಮ ಹತ್ತಿರ ಬಹಳ ಮುಖ್ಯ ಅಲ್ಲ. ಅಂಗಿ ಹಾಕೊಳ್ಬೇಕಂತ ಹೇಳಿ ಮೈಗೆ ಚಲೋ ಅಂಗಿ ಹಾಕೊಳ್ಳೋದಂಥೇಳಿ 10 ಅಂಗಿ ಹಾಕೊಂಡ್ರೆ ಚಂದ ಕಾಣ್ತದೆ ಏನು? ಅಂಗಿ ಒಂದೇ ಇರಲಿ, ಅದನ್ನು ಅನುಭವಿಸ್ಬೇಕು. ಅಂಗಿ ಭಾಳ ಹಾಕೋಬೇಕು ಚಲೋ ಅದ ಅಂಥೇಳಿ 10 ಅಂಗಿ ಹಾಕೊಂಡ್ರೆ ಮೈ ಯಾಕೆ ಉಳಿತದ ಅಲ್ಲಿ? ಅದರದೇ ಮತ್ತು ಅಂಗಿದನೇ ಭಾರ ಆಗ್ತದೆ. ಆದ್ದರಿಂದ ಮನುಷ್ಯ ಸ್ವಲ್ಪ ಯೋಚನೆ ಮಾಡಬೇಕು. ಸಂಗ್ರಹ ಮಾಡೋದು ಬಹಳ ಮುಖ್ಯ ಅಲ್ಲ, ಅವುಗಳನ್ನು ಎಷ್ಟು ಅದಾವ ಅಷ್ಟು ಅನುಭವಿಸೋದು. ನಮ್ಮ ಮನ್ಯಾಗ ನೋಡ್ರಿ ಇಷ್ಟೆಲ್ಲ ಸಾಮಾನು ಅದಾವ ನೋಡ್ರಿ, ಎಲ್ಲ ಸಾಮಾನು ಅದಾವ, ಇವು ಯಾವುದೂ ಬಳಸೋದೇನೇ ಇಲ್ಲ, ಮತ್ತು ಉಪಯೋಗ ಏನಾಯ್ತು ಅದರದ್ದು? ಆದ್ದರಿಂದ ಎರಡನೇದು ಹೇಗಿರಬೇಕು ಅಂದ್ರೆ ಸಂಗ್ರಹ ಕಡಿಮೆ ಇರಬೇಕು, ಅವುಗಳನ್ನು ನಾವು ಹೆಚ್ಚು ಬಳಸಬೇಕು. ಮೊದಲನೇದು ಹೊರಗಡೆ ಬಹಳ ನಮಗೆ ಇರಲಿಕ್ಕಿಲ್ಲ ಸಿರಿವಂತಿಕೆ, ಆದರೆ ನಾವು ಒಳಗಡೆ ಸಿರಿವಂತರಾಗಿರ್ಬೇಕು. ಇನ್ನು ಮೂರನೇದು ಒಂದು ಏನು ಮಾಡಬೇಕು ಅಂದರೆ, ಅವರು ಋಷಿಗಳು ಶರಣರು ಹೇಗೆ ಬದುಕಿದ್ರು ಅಂದರೆ ಅವರು ಶುದ್ಧರಾಗಿದ್ದರು, ಸ್ವಚ್ಛತೆಯಿಂದ ಇರ್ತಿದ್ದರು. ಶುಚಿತ್ವ ಅಂತದಕ್ಕೆ ಕರಿತೀವಿ ನಾವು. ಸ್ವಚ್ಛತೆ ಬಹಳ ಮುಖ್ಯವಾದದ್ದು. ಒಂದು ದೊಡ್ಡ ಮನೆ ಅದ, ಬಹಳ ಖರ್ಚು ಮಾಡಿ ದುಬಾರಿ ಮನೆಯನ್ನು ಕಟ್ಟಿಸಿದ್ದಾರೆ, ನೋಡ್ಬೇಕಾದರದು. ಆನಂತರ ಒಳಗೆಲ್ಲ ಅಲಂಕಾರ ಮಾಡ್ಯಾರ, ಇಂಟೀರಿಯರ್ ಡಿಸೈನ್ ಮಾಡಿಸ್ಯಾರ, ಏನೆಲ್ಲ ಸೋಫಾ ಸೆಟ್ಟ ಎಲ್ಲ ವಸ್ತುಗಳಿಟ್ಟಾರ. ಆದರೆ ಒಂದೇ ಮಾಡಿಲ್ಲ, ಏನು ಅಂದರೆ ಮನೆಯೊಳಗೆ ಯಾವಾಗೂ ಕಸನ ಗುಡಿಸಿಲ್ಲ, ಮನೆಯೊಳಗೆ ದೀಪ ಹಚ್ಚಿಲ್ಲ. ಅದು ಎಲ್ಲ ಕಡೆ ಜಾಡ್ಬುಡಿ ಮೆತ್ಯದ, ಕೆಳಗಡೆ ಎಲ್ಲ ಧೂಳು ಬಿದ್ದದ, ಅಲ್ಲೆಲ್ಲ ವಸ್ತುಗಳು ಅಸ್ತವ್ಯಸ್ತ ಮಣಿ ತುಂಬ ತುಂಬ್ಯಾವ. ಮಣಿಯರೇ ಕೋಟಿ ಕಿಮ್ಮತ್ತಿಂದು, ಭಾರಿ ದೊಡ್ಡ ಎಂಜಿನಿಯರ್ ಪ್ಲ್ಯಾನ್ ಅದು. ಆದರೆ ಏನೂ ಇಲ್ಲ ಮನೆಯೊಳಗೆ, ಅಶಾಂತಿ ತುಂಬ್ಯದ, ನರಕದ ವಾತಾವರಣ ಅದ. ಅದೇ ಇನ್ನೊಂದು ಕಡೆ ಗುಡಿಸಲದ, ಅದು ರೌದಿ ಜಗಳ ಹಚ್ಚೆ ಗುಡಿಸ್ಲಾ ಕಟ್ಟಿದಾರ, ತೊಗರಿ ಕಟ್ಟಿಗೆ ಬಳಸೇನೆ ಗುಡಿಸ್ಲಾ ಕಟ್ಟ್ಯಾರ. ಒಳಗೆಲ್ಲ ಆಕಳ ಸಗಣಿಯಿಂದ ಸಾರಿಸ್ಯಾರ, ಅಲ್ಲೇ ಒಂದಿಷ್ಟು ಸಣ್ಣದೊಂದು ಜಗಲಿ ಮಾಡಿ ದೀಪ ಹಚ್ಚಾರ, ಒಂದು ಸ್ವಲ್ಪ ಹೂಗಳನ್ನು ಹಾಕ್ಯಾರ, ಸುಗಂಧ ಸೂಸುವಂಥ ಒಂದು ಉದ್ಬತ್ತಿ ಹಚ್ಚಾರ. ಹೊರಗಡೆ ಹೊರಗೆ ನೀರು ಹೊಡೆದು ರಂಗುವಲ್ಲಿ ಹಾಕಿ ಒಂದು 4 ಹೂ ಚೆಲ್ಲಾರ. ಅದು ಗುಡಿಸಲ, ಆದರೆ ಸ್ವಚ್ಛದ ಆನಂದ ಅದ, ಅದರಲ್ಲಿ ಸ್ವರ್ಗ ಅದ. ಆಗ ಒಬ್ಬ ಮನುಷ್ಯ ಅದಾನ, ಭಾರಿ ಶ್ರೀಮಂತ ಅದಾನ, ಭಾರಿ ಕಲ್ತಾನ, ಆತನ ತಲೆ ತುಂಬ್ಯದ ವಿದ್ಯೆಯಿಂದ, ಆತನ ಕಿಸೆಗಳು ತುಂಬ್ಯಾವ ಹಣದಿಂದ. ಆದರೆ ಹೃದಯದೊಳಗೆಲ್ಲ ಕಾಮ, ಕ್ರೋಧ, ಲೋಭ ಕಸ ತುಂಬ್ಯದ. 6 ತಿಂಗಳುಗಳಿಂದ ಜಾಡಿನೇ ಹೊಡೆದಿಲ್ಲ ಮನೆಯೊಳಗಿಂದ. ಮನೆಯರೇ ದೊಡ್ಡದದ, ಶ್ರೀಮಂತ ಮನೆ ಅದು, ಭಾರಿ ಕಲ್ತಾನ, ಗಳಿಸ್ಯಾನ. ಆದ್ರೆ ಆ ಮನೆಯೊಳಗೆ ಆನಂದ ಇರ್ತದೇನು? ಆ ಮನೆಯೊಳಗೆ ಸ್ವರ್ಗ ಇರ್ಲಿಕ್ಕೆ ಸಾಧ್ಯ? ಹೇಗೆ ಒಂದು ದೊಡ್ಡ ಮನೆ ಸ್ವಚ್ಛ ಇರದಿದ್ರೆ ಅಲ್ಲಿ ಸಮಾಧಾನ ಇರುವುದಿಲ್ಲ, ಹಾಗ ದೊಡ್ಡ ಮನುಷ್ಯ ಅಂದರೆ ಶ್ರೀಮಂತ ಮನುಷ್ಯ ಸ್ವಚ್ಛ ಇರಲಿಲ್ಲ ಅಂದ್ರೂ ಆತ ಆನಂದವಾಗಿ ಇರ್ಲಿಕ್ಕಾಗೋದಿಲ್ಲ. ಆತ ಹೇಗೆ ಒಂದು ಗುಡಿಸಲದಲ್ಲಿ ಸ್ವಚ್ಛ ಇಟ್ಟುಕೊಂಡು ಸಂತೋಷ ಪಡ್ತಾರೆ, ಹಾಗೊಬ್ಬ ಹರಕು ಬಟ್ಟೆನೇ ತೊಟ್ಟುಕೊಂಡಾನ. ಅವೇನು ಬಹಳ ಕಲ್ತಿಲ್ಲ, ಆದರೆ ಮನಸ್ಸು ಬಹಳ ಸ್ವಚ್ಛದ. ಆ ಮನಸ್ಸಿನೊಳಗೆ ಆಸೆ ಇಲ್ಲ, ಆ ಮನಸ್ಸಿನಲ್ಲಿ ದ್ವೇಷ ಇಲ್ಲ, ಯಾರ ಬಗ್ಗೆನೂ ಮಾತ್ಸರ್ಯ ಇಲ್ಲ. ಅಲ್ಲೇ ಇರುವುದು ಸ್ವರ್ಗ. ಇದು ಕಾಮ, ಮಾತ್ಸರ್ಯ, ದ್ವೇಷ, ಅಸೂಯೆ ಇದೆಲ್ಲ ಕಸ ಇದ್ದಂಗದ. ಇದು ನಮ್ಮದು ಇದು ಹೊರಗಿನ ವಸ್ತುಗಳು, ಹೊರಗಿನ ಕಲಿಕೆ, ಇದು ನಮ್ಮನ್ನು ಶ್ರೀಮಂತ ಮಾಡುವುದಿಲ್ಲ, ಇದು ನಮ್ಮನ್ನು ಸಮಾಧಾನಗೊಳಿಸುವುದಿಲ್ಲ. ನಮ್ಮ ಮನಸ್ಸಿನಾಗಿರುವಂಥದ್ದು, ನಮ್ಮ ಮನಸ್ಸು ಸ್ವಚ್ಛ ಇತ್ತು ಅಂತಂದ್ರೆ ನಾವು ಸಂತೋಷ ಪಡಲಿಕ್ಕೆ ಸಾಧ್ಯ ಅದು, ಸಂತೋಷ ಪಡಲಿಕ್ಕೆ ಸಾಧ್ಯ ಅದು.
ಆದ್ದರಿಂದ ಸ್ವಚ್ಛ ಇಟ್ಟುಕೊಳ್ಳೋದೊಂದು ಬಹಳ ಮುಖ್ಯವಾದದ್ದು. ಸ್ವಚ್ಛತೆ ಬಹಳ ಮುಖ್ಯ. ಒಂದು ಸ್ವಚ್ಛ ಹೃದಯವನ್ನು ಇಟ್ಟುಕೊಳ್ಳೋದು, ಎರಡನೇದು ನಾವು ಒಳಗೆ ಶ್ರೀಮಂತರಾಗಿರುವುದು, ಮೂರನೇದು ಹೊರಗೆ ಎಷ್ಟು ವಸ್ತುಗಳದಾವ ಅನ್ನೋದು ಬಹಳ ಮುಖ್ಯ ಅಲ್ಲ, ಆ ವಸ್ತುಗಳನ್ನು ನಾವು ಎಷ್ಟು ಬಳಸ್ತೀವಿ ಅಷ್ಟು ಬಹಳ ಮುಖ್ಯ, ಅದು ಬಹಳ ಮುಖ್ಯ. ಹೀಗೆ ಋಷಿಗಳು ಬದುಕ್ತಿದ್ರು, ಅವ್ರು ಶರಣರು ಬದುಕ್ತಿದ್ರು. ಅವ್ರು ಹೇಳ್ತಾರೆ, ಮನೆ ನೋಡ ಬಡವರು, ಮನ ನೋಡ ಘನಮನ ಸಂಪನ್ನರು ಅಂತ. ಅವರ ಮನೆಗಳು ಸಣ್ಣ ಇರ್ತಿದ್ದು, ಆದರೆ ಮನಸ್ಸು ಮಾತ್ರ ದೊಡ್ಡದಿರ್ತಿತ್ತು. ಇನ್ನೊಬ್ಬರು ಶರಣರು ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಅವ್ರು ಹೇಗೆ ಹೇಳ್ತಾರೆ, ತನುವೆಂಬ ಗುಡಿಯೊಳಗೆ ಮನವೆಂಬ ಸಿಂಹಾಸನವನ್ನು ಇರಿಸಿ, ತನುವೆಂಬ ಗುಡಿಯೊಳಗೆ ಮನವೆಂಬ ಸಿಂಹಾಸನವನ್ನು ಇರಿಸಿ, ಮಹಾಘನಲಿಂಗವನ್ನು ಮೂರ್ತಗೊಳಿಸಿ, ಸಕಲ ಕರ್ಣಗಳಿಂದ ಶೃಂಗರಿಸಿ, ಪೂಜಿಸಬಲ್ಲಡೆ ಅರ್ಚಿಸಬಲ್ಲಡೆ ಮಹಾಘನಲಿಂಗಿ ಎಂಬೆ ಅಖಂಡೇಶ್ವರ ಅಂತ ಹೇಳಿ. ಹೊರಗಡೆ ಪೂಜಿಸುವುದಲ್ಲ, ತನುವೆಂಬ ಗುಡಿಯೊಳಗೆ. ಈ ತನು ಏನದಲ್ಲ, ಈ ಶರೀರ ಅದಲ್ಲ, ಈ ಶರೀರನೇ ಒಂದು ಗುಡಿ. ಇದು ಈ ಗುಡಿ ಒಳಗ ಮನವೆಂಬ ಸಿಂಹಾಸನವನ್ನು ಇರಿಸಿ, ಮನಸ್ಸನ್ನುವಂಥ ಸಿಂಹಾಸನವನ್ನು ಇಡುವುದು. ಬೆಳ್ಳಿ ಸಿಂಹಾಸನ ಅಲ್ಲ, ಬಂಗಾರದ ಸಿಂಹಾಸನ ಅಲ್ಲ, ನಮ್ಮ ಮನಸ್ಸೇ ಸಿಂಹಾಸನ ಆಗುವುದು. ಇನ್ನು ಅಲ್ಲಿ ಯಾವ ಮೂರ್ತಿ ಇಡುವುದು? ಮಹಾಘನವೆಂಬ ಮಹಾಘನಲಿಂಗ. ಅದಕ್ಕೆ ಅವ್ರ ಹೆಸರಿಟ್ಟಾರ. ನಿಮ್ಮದು ಗುಂತಿ ಲಿಂಗ ಅಲ್ಲ, ಅವರು ಹೆಸರಿಟ್ಟಾರ. ಗುಂತಿ ಲಿಂಗ ಅಂತಂದ್ರೆ ಒಟ್ಟು ಗುತ್ತಿ ಲಿಂಗ ಅಂತ ಇಟ್ಟಾರ. ಅವ್ರು ಭಾಳ ಚಲೋ ಇಟ್ಟಾರ ಹೆಸರು. ಯಾವ ಲಿಂಗ? ಗುತ್ತಿ ಲಿಂಗ. ಗುತ್ತಿ ಅಂದರೆ ಗುತ್ತಿ. ಈ ಶರೀರನೇ ಒಂದು ಗುತ್ತಿ, ಇದರೊಳಗೆ ಯಾವುದಿರ್ತದೆ ಅದು ಲಿಂಗ. ಆಗ ಅವರು ಮಹಾಲಿಂಗ, ಮಹಾಘನಲಿಂಗ ಅಂತ ಹೆಸರಿಟ್ಟು, ಯಾವುದು ದೊಡ್ಡದದ ಮತ್ತು ಎಲ್ಲದಕ್ಕಿಂತ ದೊಡ್ಡದದ ಅಂಥ ಲಿಂಗವನ್ನು ಅಲ್ಲಿ ಮೂರ್ತಗೊಳಿಸಿ. ಇನ್ನು ಪೂಜಿಸುವುದು ಹೇಗೆ? ಸಕಲ ಕರ್ಣಗಳದಾವಲ್ಲ, ಇವುಗಳನ್ನು ಶೃಂಗರಿಸಿ, ನಮ್ಮ ಕಣ್ಣಿನಿಂದ ಪೂಜಿಸುವುದು, ವಾಣಿಯಿಂದ ಪೂಜಿಸುವುದು. ಕರ್ಣಗಳಿವು, ಸಕಲ ಕರ್ಣಗಳಿವು. ಹೀಗೆ ಯಾರು ಪೂಜಿಸ್ತಾರ ಅವನನ್ನು ನಾನು ಮಹಾಲಿಂಗ ಗಣಿ ಎಂಬೆ ಅಂತ ಅಖಂಡೇಶ್ವರ. ಒಬ್ಬರು ಶಿವಯೋಗಿಗಳು ಹೇಳಿದಂಥ ಮಾತಾಯಿತು. ಯಾವಾಗ ಶರಣ ಜೀವನವನ್ನು ಸಾಗಿಸ್ತಾನ ಮನುಷ್ಯ, ಅವಾಗ ಈ ಭಾವ ಬರಲಿಕ್ಕೆ ಶುರು ಆಗ್ತದೆ. ಅವ್ರಿಗೆ ನಾವು ಶರಣರನ್ನೋದು, ಅವಾಗ ಅವರು ನಡೆದಾಡುವ ದೇವರಾಗುವುದು. ತನುವೆಂಬ ಗುಡಿಯೊಳಗೆ ಮನವೆಂಬ ಸಿಂಹಾಸನವನ್ನು ಇರಿಸಿ, ಮಹಾಘನಲಿಂಗವನ್ನು ಮೂರ್ತಗೊಳಿಸಿ, ಸಕಲ ಕರ್ಣಗಳನ್ನು ಶೃಂಗರಿಸಿ, ಅರ್ಚಿಸಬಲ್ಲಡೆ ಪೂಜಿಸಬಲ್ಲಡೆ ಮಹಾಘನ ಮಹಾಲಿಂಗ. ಅವರು ಮಹಾಲಿಂಗದ ಸ್ಥಿತಿಯನ್ನು ಪಡಿತಾರುವಂತ. ಹಾಗೆ ಮನುಷ್ಯ ಹೇಗೆ ಬದುಕಬೇಕು ಅಂತಂದ್ರೆ, ನಾವು ಹೊರಗಡೆ ಎಷ್ಟು ಮಹತ್ವ ಕೊಡ್ತೀವಿ ಅದು ಅಲ್ಲ, ಒಳಗಡೆ ನಮ್ಮ ಕರ್ಣಗಳನ್ನು ಬಳಸಿ ಒಳಗಡೆ ಸಂತೋಷವನ್ನು ಆನಂದವನ್ನು ಅನುಭವಿಸಬೇಕು. ಅದಕ್ಕಾಗಿಯೇ ಅಧ್ಯಾತ್ಮ ಇರುವುದು. ಅಧ್ಯಾತ್ಮ ಏನು ಮಾಡ್ತಂದ್ರೆ ಈ ಮೂರು ಕೆಲಸ ಮಾಡ್ತದೆ. ನಮಗದು ವಸ್ತುಗಳನ್ನು ಸಂಗ್ರಹ ಮಾಡೋದು ಕಲಿಸುವುದಿಲ್ಲ ಮತ್ತು ಹೊರಗಡೆ ಗಳಿಸುವುದನ್ನು ಕಲಿಸುವುದಿಲ್ಲ. ಒಳಗಡೆ ಸಿರಿತನ ಹೆಚ್ಚಬೇಕು, ಒಳಗಡೆ ಪರಿಶುದ್ಧತೆ ಹೆಚ್ಚಾಗಬೇಕು ಮತ್ತು ಇದ್ದ ವಸ್ತುಗಳಲ್ಲೇ ಸಮಾಧಾನಿಯಾಗಿರಬೇಕು. ಹಾಗದು ಮಾಡ್ತದೆ. ಅದನ್ನು ನಾವೆಲ್ಲ ಸ್ವಲ್ಪ ನೋಡೋಣ. ಅದರಲ್ಲಿ ನೀವು ಚಿಕ್ಕ ರೋಗಿಯವರು ಎಲ್ಲರೂ ಹೇಳ್ತಾರೆ, ಬಂದವರೆಲ್ಲ ಹೇಳ್ತಾರೆ,
ಬಹಳ ಆಧ್ಯಾತ್ಮಿಕ ಊರ ನಿಂಬುದು ಅಂತ. ಇಲ್ಲಿ ಕೆಲವರೆಲ್ಲರೂ ಸಾಧಕರದಾರ, ಅವರು ಚಿಂತನೆ ಮಾಡ್ತಾರೆ. ಎಷ್ಟೊತ್ತಿಗೆ ಮಾಡ್ತಾರೋ ಅಂದರೆ ಬೆಳಿಗ್ಗೆ 4 ಗಂಟೆಗೆ ಮಾಡ್ತಾರಂತ. ಅವ್ರು ಹೆಂಗಿರ್ಬೇಕು ನೋಡ್ರಿ. ಸಾಯಂಕಾಲ 4ಕ್ಕಲ್ಲ, ಬೆಳಗ್ಗೆ ನಸಿಕಿನ್ಯಾಗ 4 ಗಂಟೆಗೆ ಚಿಂತನೆ ಮಾಡ್ತಾರೆ. ಹೀಗೆ ವರ್ಷಗಳಿಂದ ಅಧ್ಯಾತ್ಮ ಚಿಂತನೆಯಿಂದ ಮಾಡ್ತಾ ಇದ್ದಾರೆ. ಈಗ ನಮ್ಮದಿದು 10-12 ದಿವಸ ಎದಕ್ಕೆ ಅಂದರೆ ಯಾರು ಬರೋದಿಲ್ಲಲ್ಲ ಅವ್ರಿಗಿದು ನಸಿಕಿನ್ಯಾಗ ಕರ್ಕೊಂಡು ಬರೋದು. ಅದು ಇಷ್ಟು ದಿವಸ ಅವರು ವರ್ಷಗಟ್ಟಲೆ 4 ಗಂಟೆಗೆ ನಡೆಸಿದ್ರು ಸಹಿತ ಯಾರು ಕೇಳಿಲ್ಲಲ್ಲ, ಅವ್ರಿಗೆ ಈಗದ 6 ಗಂಟೆಗೆ ಅವ್ರು ಅದು ಇದು ಇವ್ರಿಗೆ 4ಕ್ಕೆ ಹೇಳೋದಿಲ್ಲ ಅಂಥೇಳಿ ಅದಕ್ಕೆ ನಮ್ಮನ್ನು ಕರ್ಕೊಂಬಂದಾರೆ. 6ಕ್ಕರೆ ಎಬ್ಬಿಸ್ತಾರೆ ಇವರು ಅಂಥೇಳಿ ಅವ್ರು ನಮ್ಮನ್ನು ಕರ್ಕೊಂಬಂದಾರೆ. ಆದ್ದರಿಂದ ನಾವೊಂದು ಸ್ವಲ್ಪ ದಿವಸಗಳ ಕಾಲ ಚಿಂತನೆಯನ್ನು ಮಾಡೋಣ. ಅದೇನು ಅಪ್ಪುಗಳು ನಮಗೇನು ಒಂದು ಜ್ಞಾನದ ಎಲ್ಲರಿಗೂ ಸಂಪತ್ತನ್ನು ಬಿಟ್ಟು ಹೋಗಿದ್ದಾರೆ, ಅದನ್ನು ಉಳಿಸ್ಬೇಕಲ್ಲ. ಈಗ ಒಂದು ಗಿಡ ಹಚ್ಚಿ ಹೋಗಿದ್ದಾರೆ ಅವರು. ಗಿಡ ಭಾಳ ಚಲೋ ಅದ, ಗಿಡ ಭಾಳ ಚಲೋ ಅದ, ಭಾರಿ ಹಣ್ಣು ಕೊಡ್ತದಂತ ಹೇಳ್ಕೊತ ಕೂತ್ರೆ ಗಿಡ ಉಳಿಯೋದಿಲ್ಲ. ಅದಕ್ಕೆ ಮತ್ತೆ ಗಿಡಕ್ಕೆ ಹಂಗೆ ಮ್ಯಾಲಿಂದ ಮ್ಯಾಲ ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಅವಾಗ ಅದು ವರ್ಷಕ್ಕೊಮ್ಮೆ ಫಲ ಕೊಡ್ತದೆ. ಇವು ನಮ್ಮ ಗಿಡ ಹಿಂದಿನ ಹಿರಿಯರು ಹಚ್ಚಾರ ಗಿಡ ಅಂತ ದೊಡ್ಡ ಗಿಡ ಅದಂತ ಆ ಗಿಡದ ಕಡೆ ಎಂದೂ ಹೋಗಲಿಲ್ಲ, ಎಂದೂ ನೀರು ಸಹಿತ ಹಾಕುವವಲ್ಲ, ಅದಕ್ಕೆ ಗೊಬ್ಬರ ಹಾಕುವವಲ್ಲ, ಮತ್ತು ಅದರ ರಕ್ಷಣೆಯನ್ನು ಮಾಡುವವಲ್ಲ. ಆ ಗಿಡ ಯಾಕೆ ಉಳಿತದೆ? ಎಷ್ಟೇ ದೊಡ್ಡ ಗಿಡ ಆದರೂ ಅದಕ್ಕೊಂದಿಷ್ಟು ರಕ್ಷಣೆ ಬೇಕು, ಅದಕ್ಕೊಂದಿಷ್ಟು ನೀರು ಬೇಕು, ಗೊಬ್ಬರ ಬೇಕು, ಅವಾಗಾದರೆ ಅದು ಫಲ ಕೊಡುವುದು. ಹಾಗೆ ಜ್ಞಾನದ ಕಲ್ಪ ರಕ್ಷಣೆ ನಮ್ಮ ಮಧ್ಯದಲ್ಲಿ ಅದ ಅಂದ್ರೂ ಅದನ್ನು ರಕ್ಷಣೆ ಮಾಡೋದು ಬೇಕಲ್ಲ, ಅದನ್ನು ಉಳಿಸುವುದು ಬೇಕು. ಆದ್ದರಿಂದ ಯಾರು ಉಳಿಸುವಂಥ ಕೆಲಸ ಮಾಡ್ತಾರ, ಯಾರು ರಕ್ಷಿಸುವಂಥ ಕೆಲಸ ಮಾಡ್ತಾರ, ಅವರು ಭಾಳ ದೊಡ್ಡ ವ್ಯಕ್ತಿಗಳು. ಏನು ಸಾವಿರಾರು ವರ್ಷಗಳ ಹಿಂದೆ ಋಷಿಗಳು ಕೊಟ್ಟು ಹೋದರು, ಶರಣರು ಏನು ಬಂದು ಜ್ಞಾನವನ್ನು ಕೊಟ್ಟರು, ಅನುಭವವನ್ನು ತುಂಬಿದರು, ಅದನ್ನು ಎಷ್ಟೋ ಜನ ಇಲ್ಲಿವರೆಗೆ ಉಳಿಸಿಕೊಂಡು ಬಂದರು. ಉಳಿಸುವುದು ಬಹಳ ಮುಖ್ಯ. ಅದು ಒಂದು ದಾರಿ ಮೇಲೆ ಒಂದು ಮಲ್ಲಿಗೆಯ ಕಂಟಿ, ಅದು ಮಲ್ಲಿಗೆ ಹೂಗಳನ್ನು ಕೊಟ್ಟು ಅರಳಿತ್ತು. ಆ ಮಲ್ಲಿಗೆಯ ವಾಸನೆ ಎಲ್ಲ ಕಡೆ ಹರಿವಿತ್ತು. ದಾರಿಯಿಂದ ಯಾರ್ಯಾರು ಹೋಗ್ತಾರ ವಾಸನೆಯನ್ನು ಅನುಭವಿಸಿ ಭಾಳ ಸಂತೋಷ ಪಡ್ತಿದ್ದರು. ಅಷ್ಟು ಮಲ್ಲಿಗೆ ಸುವಾಸನೆ. ಒಂದು ಸಲ ಒಂದು ದಿವಸ ಒಬ್ಬ ಹೊರಟಿದ್ದ, ಆತನಿಗೆ ಅದು ಸುವಾಸನೆ ಸಂತೋಷ ಆಯಿತು ಅನುಭವಿಸಿ. ಆ ಹೂ ಕಂಟಿಗೆ, ಮಲ್ಲಿಗೆ ಹೂ ಕಂಟಿಗೆ ಆತ ಹೋಗಿ ಧನ್ಯವಾದ ಹೇಳಿದ. ನೀನು ಎಂಥ ಕೆಲಸ ಮಾಡ್ತಾ ಇದೆ, ಈ ದಾರಿ ಮೇಲೆ ಎಷ್ಟು ಜನ ಹೋಗ್ತಾರ ಬರ್ತಾರ, ಎಲ್ಲರನ್ನ ಪ್ರಸನ್ನಗೊಳಿಸುವಂಥ ಕಾರ್ಯ ಮಾಡ್ತಾ ಇದ್ದೀರಿ, ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೇ ಅಂತ ಅಂದ ಹೂ ಬಳ್ಳಿಗೆ. ಆವಾಗ ಅದು ಮಲ್ಲಿಗೆ ಕಂಟಿ ಹೇಳಿತು, ಧನ್ಯವಾದ ಬರೀ ನನಗೊಬ್ಬನಿಗೆ ಹೇಳಬೇಡ, ನಾನೇನೋ ಸುಗಂಧವನ್ನು ತಯಾರು ಮಾಡಿದೆ, ಆದರೆ ಗಾಳಿನ ಬೀಸದಿದ್ದಿದ್ರೆ ಗಾಳಿ ಸುಗಂಧವನ್ನು ಎಲ್ಲ ಕಡೆ ಹೊತ್ತು ಒಯ್ತದ. ಅದಕ್ಕಾಗಿ ನೀನು ಧನ್ಯವಾದ ಹೇಳಬೇಕಾಗಿರೋದು ಯಾರಿಗೆ ಅಂದ್ರೆ ಗಾಳಿಗೆ, ಬೀಸುವ ಗಾಳಿಗೆ. ಅದು ತನ್ನ ಮೈಗೆಲ್ಲ ಗಾಳಿಯಲ್ಲಿ ಸುಗಂಧವನ್ನು ಹಚ್ಕೊಳ್ತದ, ನಿಮಗೆ ಬಂದು ತಲುಪುತ್ತದೆ, ನಿಮ್ಮನ್ನು ಸುಗಂಧಿತರನ್ನಾಗಿ ಮಾಡ್ತದೆ. ನಾನೇನೋ ಮಣ್ಣಿನಿಂದ ಸುಗಂಧವನ್ನು ತಯಾರು ಮಾಡಿದೆ, ನೀರಿನಿಂದನೇ ಸುಗಂಧವನ್ನು ತಯಾರು ಮಾಡಿದೆ, ಸೌರಭ ತಯಾರಾಯಿತು, ಆದರೆ ಅದನ್ನು ಹಂಚವ್ರು ಯಾರು? ಗಾಳಿ ಇರಲಿಲ್ಲ ಅಂದರೆ ಬರೀ ಅದು ನನ್ನಲ್ಲಿ ಅಷ್ಟೇ ಉಳಿತಿತ್ತು. ಆ ಗಾಳಿ ಕೆಲಸದಲ್ಲ, ಅದು ಭಾಳ ದೊಡ್ಡದದ ಅಂತ ಅದು ಹೇಳಿತು. ಆಗ ನಮ್ಮ ಅಪ್ಪುಗಳು, ಜ್ಞಾನಿಗಳು, ಶರಣರು, ಸಂತರು ಅವರೇನು ಜ್ಞಾನದ ಪುಷ್ಪಗಳನ್ನು ತಯಾರು ಮಾಡಿದಾರ, ಸೌರಭವನ್ನು ತುಂಬಿದಾರ ಅವರ ಮಾತುಗಳಲ್ಲಿ. ಅವೇ ಪುಷ್ಪಗಳು. ನಾವು ಅವುಗಳನ್ನೆಲ್ಲ ಮೈಗೆ ಹಚ್ಕೊಳ್ಳೋಣ, ಮನಸ್ಸಿಗೆ ಮೆತ್ತುಕೊಳ್ಳೋಣ. ನಾವು ಎಲ್ಲೆಲ್ಲಿ ಸಂಚರಿಸ್ತೀವಿ ಅಲ್ಲೆಲ್ಲ ಸುಗಂಧ ಸೂಸಬೇಕು. ನಮ್ಮ ಮಾತಿನಿಂದ, ನಮ್ಮ ಕೃತಿಗಳಿಂದ
ಆ ಸುಗಂಧ ಎಲ್ಲ ಕಡೆ ಹರಬೇಕು, ಅದು ಕೆಲಸ ಆಗಬೇಕಾಗಿದೆ. ಅದನ್ನು ನೀವು ಮಾಡೋಣ ಹಳ್ಳಿಯಲ್ಲೇ ಮಾಡಿ ತೋರಿಸೋಣ ಅಂಥೇಳಿ ಮಾಡಿದಿರಿ. ಇದು ಭಾಳ ಅಪರೂಪದ ಕಾರ್ಯಕ್ರಮ.